ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಇಂದು ಏಪ್ರಿಲ್ 12, 2026. ಇಡೀ ಕರ್ನಾಟಕದ ಪಾಲಿಗೆ ಇದು ಕೇವಲ ಒಂದು ದಿನಾಂಕವಲ್ಲ. ಇದು ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಅಣ್ಣಾವ್ರು ಕೊನೆಯುಸಿರೆಳೆದ ಕರಾಳ ದಿನ. ಕನ್ನಡ ಚಿತ್ರರಂಗದ ಧ್ರುವತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಭೌತಿಕವಾಗಿ ನಮ್ಮೆಲ್ಲರನ್ನ ಅಗಲಿ ಇಂದಿಗೆ 20 ವರ್ಷಗಳು ಕಳೆದಿವೆ. 2006 ಏಪ್ರಿಲ್ 12ರಂದು ಆ ಮೇರು ನಟ ಮರೆಯಾದಾಗ ಇಡೀ ನಾಡೇ ಕಣ್ಣೀರಿಟ್ಟಿತ್ತು. ಆದರೆ ಅಣ್ಣಾವ್ರು ಅಗಲಿ 2 ದಶಕಗಳು ಕಳೆದರೂ ಅಣ್ಣಾವ್ರ ಮೇಲಿನ ಪ್ರೀತಿ ಅಭಿಮಾನ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಕಾಲ ಉರುಳಿದಂತೆ ತಲೆಮಾರುಗಳು ಬದಲಾಗಬಹುದು, ಆದರೆ ರಾಜ್ ಎಂಬ ಶಕ್ತಿ ಮಾತ್ರ ಬದಲಾಗಲ್ಲ. ಇಂದು ಕೇವಲ ಹಳೆ ತಲೆಮಾರಿನವರಷ್ಟೇ ಅಲ್ಲ, ಇಂದಿನ ಜೆನ್ಜಿ ಪ್ರೇಕ್ಷಕರು ಕೂಡ ಅಣ್ಣಾವ್ರ ಸಿನಿಮಾಗಳನ್ನ ನೋಡಿ ಫಿದಾ ಆಗ್ತಿದ್ದಾರೆ. ಸಾಮಾಜಿಕ, ಪೌರಾಣಿಕ, ಐತಿಹಾಸಿಕ ಹೀಗೆ ಯಾವುದೇ ಪಾತ್ರವಿರಲಿ ಅದಕ್ಕೆ ಜೀವ ತುಂಬುತ್ತಿದ್ದಂಥ ಪರಿಯೇ ಅದ್ಭುತ. ಅವರ ನಟನೆ, ಗಾಯನ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ನಡವಳಿಕೆ ಮತ್ತು ಸರಳತೆ ಇಂದಿಗೂ ಎಲ್ಲರಿಗೂ ಮಾದರಿ. ಜನಕಾಗೆ ಕನಸ ಕೋಟೆ ಕಟ್ಟಿದ. ಚಾಮರಾಜನಗರದ ಗಾಜನೂರಿನಲ್ಲಿ ಹುಟ್ಟಿದ ಮುತ್ತುರಾಜ್ ಬೆಳೆದು ನಿಂತಿದ್ದು ಬಂಗಾರದ ಮನುಷ್ಯನಾಗಿ. ತಮಗೆ ಅದೆಷ್ಟೇ ಜನಪ್ರಿಯತೆ ಬಂದರೂ ಕೂಡ ಅಣ್ಣಾವ್ರು ತಮ್ಮ ಮಣ್ಣಿನ ಸೊಗಡನ್ನ ಮರೆಯಲಿಲ್ಲ. ಬಂಗಲೆ ನೋಡಿದಾಗ ಆಗದ ಆನಂದ ನನ್ನೂರಿನ ಈ ಪುಟ್ಟ ಮನೆ ಕಂಡಾಗ ಆಗುತ್ತದೆ ಎಂದು ಅಣ್ಣಾವ್ರು ತಮ್ಮ ಗಾಜನೂರಿನ ಮನೆಯ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ರು. ತಂದೆ ತಾಯಿಯ ಮೇಲಿದ್ದ ಭಕ್ತಿ, ಕೃಷಿ ಮೇಲಿದ್ದ ಮಮತೆ ಅವರ ವ್ಯಕ್ತಿತ್ವಕ್ಕೆ ಕಿರೀಟ ಸದೃಶವಾಗಿತ್ತು. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ. 1954ರಲ್ಲಿ ಬೇಡರ ಕಣ್ಣಪ್ಪ ಸಿನಿಮಾ ಮೂಲಕ ಮುತ್ತುರಾಜ್ ಅವರು ರಾಜ್ಕುಮಾರ್ ಆಗಿ ಬದಲಾದ್ರು. ಅಲ್ಲಿಂದ ಶುರುವಾದ ಆ ಯಾತ್ರೆ ಕೊನೆಯವರೆಗೂ ನಿಲ್ಲಲಿಲ್ಲ. ಕನ್ನಡ ಚಿತ್ರರಂಗವನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಅಣ್ಣಾವ್ರು ಕೊನೆಯವರೆಗೂ ಕೇವಲ ಕನ್ನಡ ಸಿನಿಮಾಗಳಲ್ಲೇ ನಟಿಸಿ ಕನ್ನಡತನಕ್ಕೆ ಸ್ಫೂರ್ತಿ ತಂದ್ರು. ಗಾಯನದಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದ್ರು, ನೆಲ ಜಲದ ಹೋರಾಟಕ್ಕೆ ದನಿಯಾದ್ರು. ಅಹಂ ಎಂಬುದು ಅವರ ಹತ್ತಿರವೂ ಸುಳಿಯಲಿಲ್ಲ. ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಇಂದು ಅಣ್ಣಾವ್ರ 20ನೇ ವರ್ಷದ ಪುಣ್ಯ ಸ್ಮರಣೆ. ಕಂಠೀರವ ಸ್ಟುಡಿಯೋದಲ್ಲಿರುವ ಅವರ ಸಮಾಧಿ ಸ್ಥಳಕ್ಕೆ ಇಂದು ಸಾವಿರಾರು ಅಭಿಮಾನಿಗಳು ಹರಿದು ಬರ್ತಿದ್ದಾರೆ. ಕೇವಲ ಹೂವು ಸಮರ್ಪಿಸಲು ಮಾತ್ರವಲ್ಲ, ಯಾವುದಾದ್ರೂ ಹೊಸ ಕೆಲಸ ಆರಂಭಿಸುವ ಮುನ್ನ ಅಣ್ಣಾವ್ರ ಆಶೀರ್ವಾದ ಪಡೆಯಲು ಅಭಿಮಾನಿಗಳು ಇಲ್ಲಿಗೆ ಬರ್ತಾರೆ. ಮರಣ ನಂತರ ನೇತ್ರದಾನ ಮಾಡಿ ಲಕ್ಷಾಂತರ ಜನರಿಗೆ ಬೆಳಕಾದ ಅಣ್ಣಾವ್ರ ಆದರ್ಶಗಳು ಇಂದಿಗೂ ಕೂಡ ಪ್ರಸ್ತುತ. ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ಒಬ್ಬ ನಟರಾಗಿ ಉಳಿಯಲಿಲ್ಲ. ಅವರು ಪ್ರತಿಯೊಬ್ಬ ಕನ್ನಡಿಗನ ಮನೆಯ ಮಗನಾಗಿ, ಜೀವನದ ಮೌಲ್ಯಗಳನ್ನು ತಿಳಿಸಿಕೊಟ್ಟ ಗುರುವಾಗಿ ಅಮರರಾಗಿದ್ದಾರೆ. ದೇಹಕ್ಕೆ ಸಾವಿರಬಹುದು, ಆದರೆ ಅವರು ಬಿಟ್ಟು ಹೋದ ಆದರ್ಶಗಳಿಗೆ ಸಾವಿಲ್ಲ. ಅಣ್ಣಾವ್ರು ಎಂದೆಂದಿಗೂ ಕನ್ನಡಿಗರ ಪ್ರೀತಿಯ ರಾಜಕುಮಾರ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಇದು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.